ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ SIT ಧರ್ಮಸ್ಥಳದ SIT ಬೆಳ್ತಂಗಡಿ ಕೋರ್ಟ್ಗೆ ತನ್ನ ಮಧ್ಯಂತರ ವರದಿ ಅಥವಾ ಕೇಸ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿತು. ಪ್ರಕರಣದ ದಾಖಲೆಗಳ ಸಮೇತವಾಗಿ ಎಲ್ಲ ವಿವರಗಳನ್ನು ಒಳಗೊಂಡಂತಹ 4,000 ಪುಟಗಳ ತನ್ನ ವರದಿಯನ್ನು ಸಬ್ಮಿಟ್ ಮಾಡಿತು. ಆವತ್ತೇ ನಾನು ನಿಮಗೆ ಹೇಳಿದ್ದೆ, ಅದು ಚಾರ್ಜ್ ಶೀಟು ಅಲ್ಲ, ಅಂತಿಮ ವರದಿನೂ ಅಲ್ಲ, ಏನೂ ಅಲ್ಲ, ಮಧ್ಯಂತರ ವರದಿ ಅಷ್ಟೇ. ಏನು ಕೇಸ್ ರಿಪೋರ್ಟ್ ಇದೆ ಆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಯಾಕಂದರೆ FIR ಆದಂತಹ 90 ದಿನಗಳ ಒಳಗಡೆ ಒಂದು ಚಾರ್ಜ್ ಶೀಟ್ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂದರೆ ಕಾರಣಗಳನ್ನು ಕೊಟ್ಟು ಅದಕ್ಕೆ ಯಾಕೆ ಇನ್ನೂ ತಡ ಆಗ್ತಿದೆ ಅನ್ನೋದನ್ನು ಕಾರಣಗಳನ್ನು ತಿಳಿಸ್ತಾ ಇಲ್ಲಿಯವರೆಗೆ ಏನು ತನಿಖೆ ಆಗಿದೆ ಅದ್ರ ಬಗ್ಗೆ ವರದಿಯನ್ನು ಕೊಡಬೇಕು. ಆ ವರದಿನೇ ಮೊನ್ನೆ ಕೊಟ್ಟಿರುವಂಥದ್ದು. ಹಾಗಾದರೆ ಆ 4,000 ಪುಟಗಳ ಆ ವರದಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ತಮ್ಮದೇ ರೀತಿಯಾದಂತಹ ಒಂದು ತುತ್ತೂರಿಯನ್ನು ಚೆನ್ನಾಗಿ ಓದಿದ್ದಾವೆ. ಅವತ್ತೇ ನಾನು ಹೇಳಿದೆ, ಈ ಎಂಜಲು ಮಾಧ್ಯಮಗಳನ್ನು ನಂಬಬೇಡಿ. ಯಾಕೆಂದರೆ ನೋಡಿ, ಬೆಳಗ್ಗೆಯಿಂದ ಸುಳ್ಳು ಹೇಳ್ತಿದ್ದಾರೆ. ಚಾರ್ಜ್ ಶೀಟ್ ಸಬ್ಮಿಟ್ ಆಗ್ಬಿಟ್ಟಿದೆ, ಫೈನಲ್ ರಿಪೋರ್ಟ್ ಸಬ್ಮಿಟ್ ಆಗ್ಬಿಟ್ಟಿದೆ, ಇನ್ನೇನಿದ್ರೂ ಸಹ ಆರೋಪ ಮಾಡಿದವರು, ಕಂಪ್ಲೇಂಟ್ ಮಾಡಿದವರು ಎಲ್ಲರೂ ಬುರ್ಡೆ ಗ್ಯಾಂಗ್ ಅಂದರ್ ಅಂತ ಬಾಯಿ ಬಡ್ಕೊಂಡ್ರು. ಅದೇನು ಅಲ್ಲ ಅಂತ ನಾನು ಹೇಳಿದ್ದೆ, ಅದೇ ಸತ್ಯ ಆಯಿತು. ಹಾಗಾದರೆ ಏನಿದೆ 4,000 ಪುಟಗಳಲ್ಲಿ ಅನ್ನೋದ್ರ ಬಗ್ಗೆ ನಾನು ಕೆದಕ್ತಾನೆ ಕೂತಿದ್ದೆ. ಯಾಕಂದರೆ ಅಥೆಂಟಿಕ್ ಆಗಿ ಏನಾದರೂ ಬೇಕಲ್ಲ. ಗೋಧಿ ಮಾಧ್ಯಮಗಳ ಹಾಗೆ ಸುಳ್ಳು ಬೊಗಳೋದಕ್ಕೆ ಸಾಧ್ಯ ಇಲ್ಲ. ಅಥೆಂಟಿಕ್ ಆಗಿ ಸಿಗಲಿ ಅಂತ 3-4 ದಿನ ವೆಯ್ಟ್ ಮಾಡಿದೆ. ಈಗ ಬೆಂಗಳೂರು ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಆರಂಭದಿಂದಲೂ ಸಹ ಏನು ಈ ಧರ್ಮಸ್ಥಳದ ತನಿಖೆಯ ಬಗ್ಗೆ ನಿಖರವಾದಂತಹ ಮಾಹಿತಿಗಳನ್ನು ಕೊಟ್ಕೊಂಡು ಬರ್ತಿದೆ, ಬಹಳ ಪಕ್ಕ ಮಾಹಿತಿಯನ್ನು ಕೊಟ್ಕೊಂಡು ಬರ್ತಿದೆ. ಆ ವೆಬ್ಸೈಟ್ ಹೊರಗಿಟ್ಟಿರುವಂತಹ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆ ವೆಬ್ಸೈಟ್ ಕೊಡ್ತಿರುವಂತಹ ಮೂಲ ಏನು, ಆ ವೆಬ್ಸೈಟ್ ಕೊಡ್ತಿರುವಂತಹ ವಿವರಗಳಿಗೆ ಅಂದರೆ ಗೃಹ ಇಲಾಖೆಯಿಂದ ಬಂದಿರುವಂತಹ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಅಂತ. ಸೊ ಏನೇನಿದೆ ಆ 4,000 ಪುಟಗಳಲ್ಲಿ ಅನ್ನೋದರಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ತಿಳಿಸಬೇಕಾಗಿರುವಂಥದ್ದು, ದಣಿಗಳು ಈ ಎಂಜಲು ಮಾಧ್ಯಮಗಳನ್ನು, ಎಂಜಲು ಗಿರಾಕಿಗಳನ್ನು, ಸಾಕಷ್ಟು ಜನರನ್ನ ಸಾಕ್ತಾ ಇದ್ದಾರಲ್ಲ, ಸಾಕಷ್ಟು ರಾಜಕಾರಣಿಗಳನ್ನು ಸಹ ತಮ್ಮ ಕೈವಶದಲ್ಲಿ ಇಟ್ಕೊಂಡಿದ್ದಾರಲ್ಲ, ಆ ದಣಿಗಳಿಗೆ ಯಾವುದೇ ರೀತಿಯಾದಂತಹ ಕ್ಲೀನ್ ಚಿಟ್ ಕೊಡುವ ಕೆಲಸವನ್ನ SIT ಆ ವರದಿಯಲ್ಲಿ ಮಾಡಿಲ್ಲ. ಆ ವರದಿಯಲ್ಲಿ ದಣಿಗಳಿಗೆ ಕ್ಲೀನ್ ಚಿಟ್ ಕೊಡುವಂತಹ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತಾ ಇದೆ ಬೆಂಗಳೂರು ಪೋಸ್ಟ್. ಹಾಗಾದರೆ ಉಳಿದಂತೆ ಏನೆಲ್ಲ ಇದೆ ಅಂದರೆ, ಆ ಇಡೀ ಕೇಸನ್ನು ವಿವರಿಸಿದ್ದಾರೆ. ವಿವರಿಸಲೇಬೇಕು ಕೋರ್ಟಿಗೆ. ಅದರ ಜೊತೆಗೆ ಚಿನ್ನಯ್ಯ ಆರಂಭದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇತ್ತಲ್ಲ, ಸೆಕ್ಷನ್ 183 ಅಡಿಯಲ್ಲಿ, ಅದನ್ನು ನಂತರ ಬದಲಾಯಿಸಿದರ ಬಗ್ಗೆ ಅದರಲ್ಲಿ ಕೂಲಂಕುಷವಾಗಿ ಬರೆದಿದ್ದಾರೆ. ಆ ಒಂದು ವರದಿಯಲ್ಲಿ ಮೊದಲಿಗೆ ಕೊಟ್ಟ ಹೇಳಿಕೆ ಏನಾಗಿತ್ತು, ತಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ತನ್ನನ್ನು ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ಹೆಣಗಳನ್ನು ಹೂತಾಕ್ಸಿದ್ರು, ಇಂತಿಂಥವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ನಲ್ಲ, ಅದೆಲ್ಲದರಿಂದ ಹಿಂದೆ ಬಂದು ಉಲ್ಟಾ ಹೊಡೆದು ನಾನು ನನ್ನ ಹೇಳಿಕೆಯನ್ನು ಒತ್ತಡದ ಕಾರಣಕ್ಕೆ ಅಥವಾ ಸುಳ್ಳು ಹೇಳಿದ್ದೀನಿ, ಈಗ ನಿಜವಾದ ಹೇಳಿಕೆ ಕೊಡ್ತೀನಿ ಅಂತ ಮತ್ತೆ ಇನ್ನೊಂದು 183 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ನನ್ನನ್ನು ಈ ಹೋರಾಟಗಾರರು ಅಂತ ಕರೆಸ್ಕೊಳ್ತಾ ಇದ್ದಾರಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ, ವಿಠಲ್ ಗೌಡ, ಈ 4 ಜನ ರೆಡಿ ಮಾಡಿ ಕಳಿಸಿದ್ರು. ಅನನ್ಯ ಭಟ್ ಕಥೆಯೂ ಸಹ ಸುಳ್ಳು, ಸುಜಾತ ಭಟ್ ಸಹ ಆ ಒಂದು ಗ್ಯಾಂಗಿನ ಭಾಗ ಅಂತ 2ನೇ ಬಾರಿ ಜಡ್ಜ್ ಮುಂದೆ ಕೊಟ್ಟಿರುವಂತಹ 183 ಸ್ಟೇಟ್ಮೆಂಟಲ್ಲಿ ಚಿನ್ನಯ್ಯ ಹೇಳಿದ್ದಾನೆ ಅನ್ನುವಂಥದ್ದು ಈ 4,000 ಪುಟಗಳ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ BLR ಪೋಸ್ಟ್ ಹೇಳ್ತಿದೆ. BLR ಪೋಸ್ಟ್ ಹೇಳ್ತಿರುವಂಥದ್ದು, ತನಗೆ ಈ ಸುದ್ದಿಗಳು, ಈ ಮಾಹಿತಿ ದೊರಕಿರುವಂಥದ್ದು ಗೃಹ ಇಲಾಖೆಯ ಮೂಲಗಳಿಂದ ಅಂತ ಅದು ಹೇಳ್ಕೊಂಡಿದೆ. ಅದರ ಹೊರತಾಗಿ ಬೇರೆ ಏನೇನಿದೆ ಅದರಲ್ಲಿ ನಾನಂತೂ ಹೇಳಿದೆ, ಕ್ಲೀನ್ ಚಿಟ್ ಅಂತೂ ಕೊಟ್ಟಿಲ್ಲ, ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಯಾರ್ದೋ ಎಂಜಲುಗೆ ಕಾಸಿಗೆ ನಾಲ್ಗೆ ಇಳಿ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡೇ ಇರಲಿ, ಕೊಟ್ಟಿಲ್ಲ, ಸದ್ಯಕ್ಕಂತೂ ಕೊಟ್ಟಿಲ್ಲ. ಅದರ ಜೊತೆಗೆ ಅಲ್ಲಿ ಇನ್ನೇನೇನಿದೆ ಅಂತಂದರೆ,
ಈ ಚಿನ್ನಯ್ಯ ಅನ್ನುವಂಥವನು ಕರ್ಕೊಂಡು ಹೋಗಿದ್ನಲ್ಲ ಪಾಯಿಂಟ್ಗಳು, ಇಲ್ಲಿ 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 ಊತಿಟ್ಟಿದ್ದೀನಿ ಅಂತ ಸುಮಾರು 15-16 ಪಾಯಿಂಟ್ಗಳು. ಅವನು ತೋರಿಸಿದ ಯಾವ ಪಾಯಿಂಟಲ್ಲೂ ಸಹ ಏನೂ ಅಸ್ಥಿಪಂಜರಗಳು ಸಿಕ್ಕಿಲ್ಲ, ಮೂಳೆಗಳು ಸಿಕ್ಕಿಲ್ಲ. ಮೂಳೆ ಸಿಗಲೇ ಇಲ್ಲ ಅವನು ತೋರಿಸಿದ ಜಾಗದಲ್ಲಿ ಅನ್ನೋದನ್ನೇ SIT ಉಲ್ಲೇಖಿಸಿದೆ ಅಂತೆ. ಅದರ ಜೊತೆಗೆ 2 ಕಡೆ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 11 ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕದವು. ಅದು ನಿಮಗೆಲ್ಲ ಗೊತ್ತಿದೆ, ಗೃಹ ಮಂತ್ರಿನೇ ಸದನದಲ್ಲಿ ಹೇಳಿದ್ರು. ಆದರೆ ಆ ಅಸ್ಥಿಪಂಜರಗಳು ಸಿಕ್ಕಿದ್ದಕ್ಕೂ ಚಿನ್ನಯ್ಯನಿಗೂ ಸಂಬಂಧ ಇಲ್ಲ, ಚಿನ್ನಯ್ಯ ತೋರಿಸಿಲ್ಲ. SIT ಅಲ್ಲಿ ಬೇರೆ ಪಾಯಿಂಟ್ಗಳನ್ನು ನೋಡ್ತಿರ್ಬೇಕಾದ್ರೆ ಈ ಪಾಯಿಂಟ್ಗಳಲ್ಲಿ SITಗೆ ಆಕಸ್ಮಿಕವಾಗಿ ಸಿಕ್ಕಿದ್ದು ಅನ್ನುವಂತಹ ಮಾಹಿತಿಯನ್ನ ಈ 4000 ಪುಟಗಳ ಇದರಲ್ಲಿ ರಿಪೋರ್ಟಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ ಚಿನ್ನಯ್ಯ ಆರಂಭದಲ್ಲಿ ಒಂದು ಬುರುಡೆ ತಗೊಂಡು ಬಂದಲ್ಲ, ಅದು ಚಿನ್ನಯ್ಯ ಹೂತಿಟ್ಟಂತಹ ಹೆಣದ್ದಲ್ಲ, ಅದನ್ನ ವಿಠ್ಠಲಗೌಡ ಕೊಟ್ಟಿದ್ದು ಚಿನ್ನಯ್ಯಗೆ. ಅದನ್ನ ತಗೊಂಡು ಬಂದಿದ್ದು ಚಿನ್ನಯ್ಯ. ತಗೊಂಡು ಬಂದಾಗ ಇದು ಮಹಿಳೆಯ ತಲೆಬುರುಡೆ ಅಂತ ಹೇಳಿದ್ದ. FSL ವರದಿಯ ಪ್ರಕಾರ ಅದು ಮಹಿಳೆಯ ತಲೆಬುರುಡೆ ಅಲ್ಲ, ಪುರುಷನ ತಲೆಬುರುಡೆ. ಇದನ್ನು ಸಹ ಈ ರಿಪೋರ್ಟ್ ಅಲ್ಲಿ ಇದೆಯಂತೆ. ಮುಂದುವರೆದು ನಾವು ಇಲ್ಲಿಯವರೆಗೆ ಈ ಸಾಕ್ಷಿಗಳ ರೂಪದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಸಾಕ್ಷಿಗಳ ರೂಪದಲ್ಲಿ, ಆರೋಪಿಗಳ ರೂಪದಲ್ಲ, ಈ 4 ಜನ ಹೋರಾಟಗಾರರಿದ್ದಾರಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್, ವಿಠ್ಠಲಗೌಡ, ಈ 4 ಜನರನ್ನ ವಿಚಾರಣೆ ನಡೆಸಿದ್ದೀವಿ, ಸಾಕ್ಷಿಗಳ ರೂಪದಲ್ಲಿ ನಡೆಸಿದ್ದೀವಿ ಅನ್ನುವಂಥದ್ದನ್ನ ದಾಖಲೆ ಮಾಡಿದಾರಂತೆ. ಅದರ ಜೊತೆಗೆ ಬಂಗ್ಲೆಗುಡ್ಡೆಯಲ್ಲಿ ವಿಠ್ಠಲಗೌಡ ಹೋಗಿ ತೋರಿಸಿದಾಗ ಸಿಕ್ಕಂತಹ ಜಾಗ, ಮೂಳೆಗಳು, ಅಸ್ಥಿಪಂಜರಗಳು 7 ಅಸ್ಥಿಪಂಜರಗಳು ಸಿಕ್ಕಿದಾವೆ. ಅವುಗಳನ್ನ FSL ವರದಿಗೆ ಕಳಿಸಿಕೊಟ್ಟಿದ್ದೀವಿ. ಅವು ಹೇಗೆ ಬಂದವು ಅನ್ನೋದರ ಬಗ್ಗೆ ನಾವು ತನಿಖೆ ನಡೆಸ್ತಿದ್ದೀವಿ. ಅದರ ಜೊತೆಗೆ 38 ಶವಗಳ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳು ಸರಿಯಾಗಿಲ್ಲ, ಪೊಲೀಸರ ಬಳಿಯೂ ಸರಿಯಾದ ದಾಖಲೆಗಳಿಲ್ಲ. ಅದರ ಬಗ್ಗೆ ತೀವ್ರತರವಾದಂತಹ ತನಿಖೆಯನ್ನ ಮಾಡ್ತೀವಿ. ಅದಕ್ಕೆ ಅದರ ಭಾಗವಾಗಿ ಧರ್ಮಸ್ಥಳದ ಗೆಸ್ಟ್ ಹೌಸ್ಗಳಲ್ಲಿಯೂ ಸಹ ಸಾಕಷ್ಟು ಜನ ಸತ್ತಿದಾರಲ್ಲ, ಆ ಗೆಸ್ಟ್ ಹೌಸಿನ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸ್ತೀವಿ. ಧರ್ಮಸ್ಥಳದ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸ್ತೀವಿ. ಸೊ ಹೀಗೆ ಇದು ಮುಖ್ಯವಾದ ವಿವರಗಳು. ಏನೋ ಅವು ಯಾರಿಗೂ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಈ ಎಂಜಲು ಮಾಧ್ಯಮಗಳು ಯಾರ ಎಂಜಲು ತಗೊಂಡು ಬೊಗಳ್ತಾ ಇದ್ದಾವೋ ಅವ್ರಿಗಂತೂ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಎರಡನೇದು, ಚಿನ್ನಯ್ಯ ಹೇಗೆ ಬದಲಾಯಿಸ್ತಾ ತನ್ನ ಸ್ಟೇಟ್ಮೆಂಟನ್ನು ಏನು ಹೇಳ್ಕೊಂಡ. ಆಮೇಲೆ ಪಾಯಿಂಟ್ ನಂಬರ್ 6, 11ರಲ್ಲಿ ಸಿಕ್ಕಿದ್ದು ಚಿನ್ನಯ್ಯ ತೋರಿಸಿದ್ದಲ್ಲ, ಅದಾಗದೇ ಸಿಕ್ಕಿದ್ದು. ಆ ನಂತರ ಚಿನ್ನಯ್ಯ ಆರಂಭದಲ್ಲಿ ತಗೊಂಡು ಬಂದಂತಹ ತಲೆಬುರುಡೆ ಮಹಿಳೆದು ಅಂತ ಹೇಳಿದ್ದ, ಅದು ಮಹಿಳೆದಲ್ಲ. ವಿಠ್ಠಲಗೌಡ ಕೊಟ್ಟ ಬುರುಡೆಯನ್ನು ಅವನು ತಂದಿದ್ದು, ಅದು ಪುರುಷರ ತಲೆಬುರುಡೆ. ಆನಂತರ ಬಂಗ್ಲಗುಡ್ಡೆಯಲ್ಲಿ ಸಿಕ್ಕಿರೋ ಶವಗಳ ಬಗ್ಗೆ ಮತ್ತೆ 38 ರೆಕಾರ್ಡ್ಸ್ ಇಲ್ಲದಂತಹ, ದಾಖಲೆಗಳಿಲ್ಲದಂತಹ ಅದರ ಬಗ್ಗೆ ಅವರು ಪ್ರಸ್ತಾಪ ಮಾಡಿ 4000 ಪುಟಗಳಲ್ಲಿ ಈ ಎಲ್ಲವನ್ನು ವಿವರವಾಗಿ ಕೋರ್ಟಿಗೆ ಹೇಳಿದ್ದಾರೆ. ಯಾಕೆಂದ್ರೆ ಕೋರ್ಟ್ ಪ್ರತಿಯೊಂದನ್ನು ಸಹ ನೋಡಿ ನಂತರ ಕೋರ್ಟ್ ದೂರದಾರ ಆಗಬೇಕಲ್ವ. ಹಾಗಾಗಿ ಈಗ ಕೋರ್ಟು ಅದನ್ನ ಕೂಲಂಕುಷವಾಗಿ ಸ್ಟಡಿ ಮಾಡಿ ಮುಂದಿನ ಇದಕ್ಕೆ ಹೋಗುತ್ತೆ. ಆದರೆ ಇದು ಫೈನಲ್ ರಿಪೋರ್ಟ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಚಾರ್ಜ್ ಶೀಟ್ ಅಲ್ಲವೇ ಅಲ್ಲ, ಕಂಪ್ಲೇಂಟ್ ರಿಪೋರ್ಟ್ ಅಷ್ಟೇನೆ, ಕಂಪ್ಲೇಂಟ್ ರಿಪೋರ್ಟ್. ಹಾಗಾದ್ರೆ ಮುಂದೇನು, SIT ಮುಂದೆ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಮುಂದೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಪ್ರತಿ ಮೂಳೆ ಅಸ್ಥಿ ಪಂಜರದ ಬಗ್ಗೆ ತನಿಖೆ ಆಗುತ್ತೆ ಮತ್ತು ದಾಖಲೆಗಳಿಲ್ಲದಂತಹ ಅನಾಥಾಯಣಗಳು ಅಂತ ಏನು ದಾಖಲೆಗಳಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ, 38 ಬಾಡಿಗಳು, ಅವುಗಳ ಬಗ್ಗೆಯೂ ಸಹ ತೀವ್ರತರವಾದಂತಹ ತನಿಖೆ ಆಗುತ್ತೆ. ಧರ್ಮಸ್ಥಳದ ಸಿಬ್ಬಂದಿಯನ್ನ ಇದರಲ್ಲಿ ತನಿಖೆಗೆ ಒಳಪಡಿಸ್ತಾರಂತೆ. ಸೊ ಇದಿಷ್ಟು ಧರ್ಮಸ್ಥಳದ ಕುರಿತಾಗಿ ಇಲ್ಲಿಯವರೆಗೆ ಈಗ ಬರ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಅದು ಸಹ ಈ ಮಧ್ಯಂತರ ವರದಿ, ಎಂಜಲು ಮಾಧ್ಯಮಗಳು ಕರೆದಂತಹ ಚಾರ್ಜ್ ಶೀಟ್, ಏನೋ ಫೈನಲ್ ರಿಪೋರ್ಟ್
ಮಧ್ಯಂತರ ವರದಿ ಅಥವಾ ಕಂಪ್ಲೇಂಟ್ ರಿಪೋರ್ಟ್, ಕಂಪ್ಲೇಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಅನ್ಕೋಬೋದು ನೀವು. ಅದರ ವಿವರಗಳು, ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ BLR ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಹೊರಗಿಟ್ಟಿರುವಂತಹ ಮಾಹಿತಿ, ಅದಕ್ಕೆ ಬಂದಿರೋದು, ಅದು ಹೇಳ್ತಾ ಇರುವಂಥದ್ದು ನಮಗೆ ಈ ಮಾಹಿತಿ ಗೃಹ ಇಲಾಖೆಯ ಮೂಲಗಳಿಂದ ಬಂದಿದೆ ಅಂತ. ಸೊ ಇದಿಷ್ಟು ಆ ವಿವರಗಳಿಗೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್. ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.